ನಮಸ್ಕಾರ ವೀಕ್ಷಕರೇ, ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನೆಲ್ಗೆ ಇವತ್ತಿನ ಈ ಅತ್ಯಂತ ಪ್ರಮುಖವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಮತ್ತು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ದೊಡ್ಡ ಮಹತ್ವದ ನಿರ್ಧಾರಗಳು ಮತ್ತು ಭರ್ಜರಿ ಗುಡ್ ನ್ಯೂಸ್ಗಳು ಹೊರಬಿದ್ದಿವೆ. ಹೌದು ವೀಕ್ಷಕರೇ, ನೀವು ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ಅಥವಾ ಸರ್ಕಾರಿ ನಿವೃತ್ತ ನೌಕರದಾರರ ಪಿಂಚಣಿಯನ್ನ ಪಡೆಯುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಅತ್ಯಂತ ಜರೂರಿಯಾಗಿದೆ. ಯಾಕಂದ್ರೆ ಸಿಎಂ ಅವರ ಮೊದಲನೆಯ ಪ್ಯಾರ್ನಾಥ್ ಸಭೆಯಲ್ಲಿ ಪಿಂಚಣಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಲು ಆದೇಶ ಕೊಟ್ಟಿದ್ದಾರೆ. ಕೆಲವರಿಗೆ ಇದರಿಂದ ತಿಂಗಳ ಹಣ ಹೆಚ್ಚಳ ಆದರೆ ಇನ್ನು ಕೆಲವರಿಗೆ ಒಂದು ಸಣ್ಣ ತಪ್ಪು ಮಾಡಿದ್ರು ಪಿಂಚಣಿ ಕಟ್ ಆಗೋ ಚಾನ್ಸ್ ಇದೆ. ಅಷ್ಟಕ್ಕೂ ಈ 6 ಬಿಗ್ ಅಪ್ಡೇಟ್ಗಳು ಯಾವುವು, ಯಾವ ನಿಯಮಗಳ ಬದಲಾವಣೆಯಾಗಿದೆ, ನಿಮಗೆ ಸಿಗಲಿರುವ ಗುಡ್ ನ್ಯೂಸ್ ಏನು ಮತ್ತು ಪಿಂಚಣಿ ಹಣ ಏರಿಕೆಯಾಗ್ತಾ ಇರುವಂತದ್ದು ಎಲ್ಲವನ್ನೂ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಬೇಕಾದ್ರೆ ನಮ್ಮ ಚಾನಲ್ ಅನ್ನು ಒಂದ್ಸರಿ ತೆಗೆದು ಓಪನ್ ಮಾಡಿ ನೋಡಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಈ ಒಂದು 6 ಅಪ್ಡೇಟ್ಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ. ಈ 6 ದೊಡ್ಡ ಬದಲಾವಣೆಗಳು, ಈ 6 ದೊಡ್ಡ ಭರ್ಜರಿ ಗುಡ್ ನ್ಯೂಸ್ಗಳು ಅಂತಾನೆ ಹೇಳಬಹುದು. ಬನ್ನಿ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಈಗ ಮೊದಲನೆಯ ಪ್ರಮುಖ ಅಪ್ಡೇಟ್ ಬಗ್ಗೆ ಬರೋಣ. ಇದು ಪ್ರತಿಯೊಬ್ಬ ಪಿಂಚಣಿದಾರನಿಗೂ ಶಾಕ್ ಮತ್ತು ಎಚ್ಚರಿಕೆ ಎರಡೂ ಹೌದು. ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಕಠಿಣ ಸೂಚನೆ ನೀಡಿದ್ದಾರೆ. ಅದರ ಪ್ರಕಾರ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತಿರುವಂತಹ ಒಂದು ಸುದ್ದಿ ಇದೆ ಅಲ್ಲ, ಗ್ಯಾರಂಟಿ ಯೋಜನೆಗಳು ಮತ್ತು ಪಿಂಚಣಿ ಈ ಎರಡಕ್ಕೂ ಕೂಡ ಲಿಂಕ್ ಆಗಿರಬೇಕು. ವೀಕ್ಷಕರೇ, ನಿಮ್ಮ ವೋಟರ್ ಐಡಿ ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಡಿಲೀಟ್ ಆಗಿದ್ರೆ ಅಥವಾ ತಪ್ಪಾಗಿದ್ರೆ ಇನ್ಮುಂದೆ ನಿಮಗೆ ಬರೋ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಅಂದರೆ ವೃದ್ಧಾಪ್ಯ, ವಿಧವಾ ವೇತನ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಈಗ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪಿಂಚಣಿ ಡೇಟಾಬೇಸ್ ಲಿಂಕ್ ಮಾಡ್ತಿದೆ. ಯಾರು ನಿಜವಾಗಿಯೂ ಆಯಾ ಊರಿನಲ್ಲಿ ವಾಸವಾಗಿದ್ದಾರೋ, ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಜೀವಂತವಾಗಿದೆಯೋ ಅವರಿಗೆ ಮಾತ್ರ ಪಿಂಚಣಿ ಸಿಗಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಹಾಗಾಗಿ ಪ್ರೇಕ್ಷಕರೇ, ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಕ್ಷಣ ನಿಮ್ಮ ಭಾಗದ BLO ಹತ್ತಿರ ಹೋಗಿ ಚೆಕ್ ಮಾಡಿಸಿಕೊಳ್ಳಿ. ಇದು ಮೊದಲನೇ ಒಂದು ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ಒಂದು ಕಡೆ ಸಿಹಿ ಸುದ್ದಿ ಆದರೆ ಇನ್ನೊಂದು ಕಡೆ ಶಾಕಿಂಗ್ ನ್ಯೂಸ್ ಕೂಡ ಇದಾಗಿರುತ್ತೆ. ಇನ್ನು ಎರಡನೆಯ ಅಪ್ಡೇಟ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಪ್ಡೇಟ್ ಆಗಿದೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಸ್ನೇಹಿತರೆ. ಇನ್ನು ಎರಡನೆಯ ಅಪ್ಡೇಟ್ ಕೇಳಿದರೆ ನೀವೆಲ್ಲರೂ ನಿಟ್ಟುಸಿರು ಬಿಡ್ತೀರಾ. ಹೌದು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ವಿರೋಧ ಪಕ್ಷಗಳು ಮತ್ತು ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಆತಂಕ ಇತ್ತು. ಹೊಸ ಸಿಎಂ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳು ಬಂದ ಅಥವಾ ವೃದ್ಧಾಪ್ಯ ವೇತನ ಅಥವಾ ಮಾಶಾಸನಗಳನ್ನು ನಿಲ್ಲಿಸಿ ಬಿಡ್ತಾರಾ ಅನ್ನೋ ಗೊಂದಲ ಇತ್ತು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಅತ್ಯಂತ ಸ್ಪಷ್ಟವಾದ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆದುಕೊಂಡು ಬರುತ್ತಿರುವ ಯಾವುದೇ ಜನಕಲ್ಯಾಣ ಯೋಜನೆಗಳು, ಬಡವರ ಹೊಟ್ಟೆ ತುಂಬಿಸುವ ಪಿಂಚಣಿ ವ್ಯವಸ್ಥೆಗಳನ್ನು ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡುವುದಿಲ್ಲ, ಬಂದ್ ಮಾಡುವುದಿಲ್ಲ ಅಂತ ಆಫಿಷಿಯಲ್ ಆಗಿ ಹೇಳಿದ್ದಾರೆ. ಇದು ಬಡ ಹಾಗೂ ಮಧ್ಯಮ ವರ್ಗದ ಪಿಂಚಣಿದಾರರಿಗೆ ಸಿಕ್ಕ ಅತ್ಯಂತ ದೊಡ್ಡ ನೆಮ್ಮದಿಯ ಸುದ್ದಿ ಅಂತಾನೆ ಹೇಳಬಹುದು. ನೋಡಿ, ಹಣಕಾಸಿನ ತೊಂದರೆ ಇದ್ದರೂ ಬಡವರ ಪಿಂಚಣಿಗೆ ಧಕ್ಕೆ ತರುವುದಿಲ್ಲ ಅಂತ ಸರ್ಕಾರ ಮಾತು ಕೊಟ್ಟಿದೆ ವೀಕ್ಷಕರೇ. ಇದು ಎರಡನೆಯ ಒಂದು ಬದಲಾವಣೆ ಅಂತಾನೆ ಹೇಳಬಹುದು. ಇನ್ನು ಮೂರನೆಯ ಒಂದು ಅಪ್ಡೇಟ್ ಏನು ಅಂತಂದ್ರೆ ಅರ್ಹ ಫಲಾನುಭವಿಗಳ ಮರುಪರಿಶೀಲನೆ. ವೀಕ್ಷಕರು ಇದನ್ನ ದಯವಿಟ್ಟು ಪೂರ್ತಿಯಾಗಿ ಕೇಳಿ. ನೋಡಿ ವೀಕ್ಷಕರೇ, ಇಲ್ಲಿ ಯೋಜನೆಗಳನ್ನ ರದ್ದು ಮಾಡಲ್ಲ ಅಂತ ಹೇಳಿರೋ ಸರ್ಕಾರ ಮೂರನೆಯ ನಿಯಮದಲ್ಲಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದೆ. ಅದೇನಪ್ಪ ಅಂದ್ರೆ ಅರ್ಹ ಫಲಾನುಭವಿಗಳ ಮರುಪರಿಶೀಲನೆ ಅಂದ್ರೆ ರಿವೆರಿಫಿಕೇಶನ್ ನಡೆಯುತ್ತೆ. ಸಿಎಂ ಅವರು ಹಿರಿಯ ಅಧಿಕಾರಿಗಳ ಜೊತೆ ನಡೆಸಿದ ಸಭೆಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ರಾಜ್ಯದಲ್ಲಿ ಲಕ್ಷಾಂತರ ಜನ ಮರಣ ಹೊಂದಿದ್ರು ಕೂಡ ಅವರ ಹೆಸರಲ್ಲಿ ಇನ್ನೂ ಪಿಂಚಣಿ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ. ಅದನ್ನ ಬೇರೆಯವರು ಡ್ರಾ ಮಾಡ್ತಾ ಇದ್ದಾರೆ. ಇದನ್ನ ತಡೆಯಲು ಸರ್ಕಾರ ಈಗ ಕಟ್ಟುನಿಟ್ಟಿನ ಸ್ಕ್ರೀನಿಂಗ್ ಮತ್ತು ಮರುಪರಿಶೀಲನೆ ಆದೇಶಿಸಿದೆ. ಇನ್ಮುಂದೆ ಯಾರಾದರೂ ಪಿಂಚಣಿ ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ್ರೆ ಅವರ ಕುಟುಂಬದವರು ತಕ್ಷಣವೇ ವರದಿ ಮಾಡುವುದನ್ನು ಕಡ್ಡಾಯ ಮಾಡಲಾಗ್ತಿದೆ. ಒಂದೊಮ್ಮೆ ಮಾಹಿತಿ ಮುಚ್ಚಿಟ್ಟು ಹಣ ಪಡೆದರೆ ಕಾನೂನು ಕ್ರಮ ಗ್ಯಾರಂಟಿ. ಹಾಗಾಗಿ ಕೇವಲ ಅರ್ಹ ಮತ್ತು ನಿಜವಾದ ಬಡ ಫಲಾನುಭವಿಗಳಿಗೆ ಮಾತ್ರ ತಿಂಗಳ ಪಿಂಚಣಿ ಸಿಗುವಂತೆ ವ್ಯವಸ್ಥೆ ಕ್ಲೀನ್ ಆಗ್ತಿದೆ. ಇನ್ನು ನಾಲ್ಕನೆಯ ಒಂದು ಅಪ್ಡೇಟ್ ವೀಕ್ಷಕರೇ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಎಲ್ಲ ಪಿಂಚಣಿದಾರರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಅನೇಕ ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ನೀಡ್ತೇನೆ. ನೋಡಿ, ಇನ್ನು ನಾಲ್ಕನೆಯ ವಿಷಯ, ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರ ಜೀವನಾಡಿಯಾಗಿರೋ ಹಳೆ ಪಿಂಚಣಿ ಯೋಜನೆ ಅಥವಾ OPS ಓಲ್ಡ್ ಪೆನ್ಷನ್ ಅಂತ ಇದನ್ನು ನಾವು ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಿರೋ ಮುಖ್ಯಮಂತ್ರಿಗಳು
ಮುಖ್ಯಮಂತ್ರಿಗಳು OPS ಜಾರಿ ಬಗ್ಗೆ ಅತ್ಯಂತ ಸಕಾರಾತ್ಮಕ ನಿಲುವನ್ನು ತಿಳಿದ್ದಾರೆ. ಹೌದು ವೀಕ್ಷಕರೇ, NPS ನಿಂದ ನ್ಯಾಷನಲ್ ಪೆನ್ಷನ್ ಏನಿದೆಯಲ್ಲ, ಈ NPS ನಿಂದ ನೌಕರರ ಭವಿಷ್ಯಕ್ಕೆ ತೊಂದರೆಯಾಗ್ತಿದೆ ಅನ್ನೋದು CM ಅವರಿಗೆ ಗೊತ್ತು. ಹೀಗಾಗಿ ನೌಕರರ ಹಿತರಕ್ಷಣೆ ನಮಗೆ ಮುಖ್ಯ. ಹಳೆ ಪಿಂಚಣಿ ಯೋಜನೆಯನ್ನ ವ್ಯವಸ್ಥಿತವಾಗಿ ಹೇಗೆ ಜಾರಿಗೆ ತರಬಹುದು, ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಹೊರೆಯಾಗ್ತಿದೆ ಮತ್ತು ನೌಕರರಿಗೆ ಹೇಗೆ ಗರಿಷ್ಠ ಲಾಭ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದೆ. CM ಅವರ ಈ ಸಕಾರಾತ್ಮಕ ನಿಲುವು ಈಗ ನಿವೃತ್ತಿ ಅಂಚಿನಲ್ಲಿರುವ ನೌಕರರಿಗೂ ಹೊಸ ಭರವಸೆ ಮೂಡಿಸಿದೆ. ಹಾಗಾಗಿ ಈ ಒಂದು ಓಲ್ಡ್ ಏಜ್ ಪೆನ್ಷನ್ OPS ಅಂತ ಏನು ಹೇಳ್ತಾರಲ್ಲ, ಇದರ ಬಗ್ಗೆನೂ ಕೂಡ ಒಂದು ಸಕಾರಾತ್ಮಕ ನಿಲುವನ್ನು ಕೊಟ್ಟಿದ್ದಾರೆ DKC ಅವರು. ಇದಾದ ನಂತರ ನಿಮಗೆ ಈ 5ನೇ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತೀರಾ. ಬನ್ನಿ ಸ್ನೇಹಿತರೆ, ಇದಷ್ಟೇ ಅಲ್ಲದೆ ನಿಮಗೆ ಪಿಂಚಣಿಯ ಏರಿಕೆಗೂ ಕೂಡ ಇಲ್ಲಿ ಹೆಚ್ಚಿನ ಲಾಭದಾಗಿ ಮಾಡಲಾಗಿದೆ. ಇದರ ಬಗ್ಗೆಯೂ ಕೂಡ ಹೊಸದಾಗಿ ಮಾಹಿತಿ ಬಂದಿರುವಂಥದ್ದು. ನೋಡಿ, ಇಲ್ಲಿ 5ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ, ಇಲ್ಲಿ ಹಳೆ ಪಿಂಚಣಿ ಯೋಜನೆ ಸಮಿತಿಗೆ ಬಿಗ್ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ಪೂರಕವಾಗಿ 5ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬರೀ ಭರವಸೆ ಅಷ್ಟೇ ಅಲ್ಲ, ಸರ್ಕಾರ ಕೆಲಸವನ್ನ ಶುರು ಮಾಡಿದೆ. ವಿಶೇಷವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರ ಪಿಂಚಣಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಇದು ದೊಡ್ಡ ಗೊಂದಲಕ್ಕೆ CM ಒಂದು ಪರಿಹಾರ ಹುಡುಕಿದ್ದಾರೆ. 2006ಕ್ಕಿಂತ ಮೊದಲು ಮತ್ತು ನಂತರ ಅನುದಾನಕ್ಕೆ ಒಳಪಟ್ಟ ಸಂಸ್ಥೆಗಳ ನೌಕರರ ಪಿಂಚಣಿ ಹಾಗೂ NPS ಕೊಡುಗೆಯ ಗೊಂದಲಗಳ ನಿವಾರಣೆಗೆ ಈಗಾಗಲೇ ರಚಿಸಲಾಗಿರುವ OPS ಅಂದರೆ ಅನುಷ್ಠಾನ ಪರಿಶೀಲನೆ ಸಮಿತಿಗೆ ಈ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗಿದೆ. ವೀಕ್ಷಕರೇ, ಈ ಸಮಿತಿಯು ಇನ್ನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ರಿಪೋರ್ಟ್ ಸಿದ್ಧಪಡಿಸಿ ಮುಖ್ಯಮಂತ್ರಿಗಳ ಕೈಗೆ ನೀಡಲಿದೆ. ಅನುದಾನಿತ ಶಾಲಾ ಕಾಲೇಜುಗಳ ನಿವೃತ್ತ ಶಿಕ್ಷಕರಿಗೆ ಮತ್ತು ನೌಕರರಿಗೆ ನ್ಯಾಯ ಸಿಗುವ ಕಾಲ ಹತ್ತಿರ ಬಂದಿದೆ ಅಂತಾನೆ ಹೇಳಬಹುದು. ಸಮಿತಿಯ ವರದಿ ಬಂದ ತಕ್ಷಣ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಬಿಗ್ ಡಿಸಿಷನ್ ಹೊರಬೀಳಲಿದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಆದಷ್ಟು ನಿವೃತ್ತ ನೌಕರರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವೀಕ್ಷಕರೇ. ಅವರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. 6ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ, ಪಿಂಚಣಿದಾರರಿಗೆ DA ಹೆಚ್ಚಳ. ವೀಕ್ಷಕರೇ, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ DA ಹೆಚ್ಚಳದ ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ನೋಡಿ, ಇನ್ನು ಕೊನೆಯದಾಗಿ ಈ ಒಂದು 6ನೇ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್, ಪೂರ್ತಿಯಾಗಿ ನೋಡಿ. ಇದು ಇವತ್ತಿನ ವಿಡಿಯೋದ ಅತ್ಯಂತ ದೊಡ್ಡ ಬಂಪರ್ ಶುಭ ಸುದ್ದಿ ಅಂತ ಹೇಳಬಹುದು. ಹೌದು, ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕೌಟುಂಬಿಕ ಪಿಂಚಣಿ ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಪಡೆಯುತ್ತಿರುವವರಿಗೆ CM DK ಶಿವಕುಮಾರ್ ಅವರು ಅತ್ಯಂತ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಿಮ್ಮ ತುಟ್ಟಿ ಭತ್ಯೆಯನ್ನು ಅಂದರೆ ಡೇರ್ನೆಸ್ ಅಲವರ್ನೆಸ್ ಅಂದರೆ DA ಬರೋಬ್ಬರಿ 14.25% 15.75%ಗೆ ಹೆಚ್ಚಳ ಮಾಡಲಾಗಿದೆ. ಅಂದರೆ ನೇರವಾಗಿ 1.5% DA ಏರಿಕೆಯಾಗಲಿದೆ. ಇದು 2026 ಜನವರಿ 1ರಿಂದಲೇ ಪೂರ್ವನ್ವಯವಾಗಲಿದ್ದು, ಈ ಮೇ ತಿಂಗಳ ಪಿಂಚಣಿಯ ಜೊತೆಗೆ ಮತ್ತು ನಿಮ್ಮ ಖಾತೆಗೆ ಬಾಕಿ ಇರುವ ಅರಿಯರ್ಸ್ ಕೂಡ ಸೇರಿ ಬರಲಿದೆ. ಇದರಿಂದ ರಾಜ್ಯದ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಕೈಗೆ ಇನ್ಮುಂದೆ ಹೆಚ್ಚಿನ ಹಣ ಸಿಗಲಿದೆ. ನಿವೃತ್ತಿ ಜೀವನ ನಡೆಸುತ್ತಿರುವ ಹಿರಿಯ ನಾಗರಿಕರಿಗೆ ಬೆಲೆ ಏರಿಕೆಯ ಈ ಕಾಲದಲ್ಲಿ ಇದು ನಿಜಕ್ಕೂ ಸರ್ಕಾರ ಕೊಟ್ಟಿರೋ ದೊಡ್ಡ ಆಸರೆ ಮತ್ತು ಭರ್ಜರಿ ಗುಡ್ ನ್ಯೂಸ್ ಅಲ್ವಾ ಸ್ನೇಹಿತರೆ. ನೋಡಿ, ಒಂದು ಕ್ಲಿಯರ್ ವ್ಯೂ ಅನ್ನು ನಿಮಗೆ ಕೊಡ್ತೇನೆ ವೀಕ್ಷಕರೇ. ನಿಮಗಾಗಿ ಇಡೀ ಮಾಹಿತಿಯನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ನೋಡಿ, ಇನ್ನೇನು ಚಿಕ್ಕದಂತಹ ಇನ್ಫಾರ್ಮೇಷನ್ ಇದೆ, ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ನೋಡಿ, ಪ್ರಮುಖವಾಗಿರುವಂತಹ ಮಾಹಿತಿ ಏನಂತಂದ್ರೆ, ಇಲ್ಲಿ ವೋಟರ್ ಲಿಸ್ಟ್ ಮತ್ತು ಪಿಂಚಣಿಯ ಲಿಂಕ್. ಇದರಿಂದ ನಿಮ್ಗೇನು ಲಾಭ ಅಂತಂದ್ರೆ, ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಪಿಂಚಣಿ ಕಟ್ ಆಗುತ್ತೆ. ಹಾಗಾಗಿ ಇದನ್ನು ಸರಿಪಡಿಸಿಕೊಳ್ಳಿ ಅನ್ನುವಂತಹ ಒಂದು ನಿಯಮ ಇದಾಗಿರುತ್ತೆ. 2ನೇ ಒಂದು ಮಾಹಿತಿ ಏನಂತಂದ್ರೆ, ಕಲ್ಯಾಣ ಯೋಜನೆಗಳು ಬಂದಾಗೋದಿಲ್ಲ, ಯಾವುದೇ ಪಿಂಚಣಿ ಅಥವಾ ಗ್ಯಾರಂಟಿ ರದ್ದಾಗಲ್ಲ, ಸುರಕ್ಷಿತವಾಗಿರಿ ಅಂತ ಈ ಒಂದು 2ನೇ ಬದಲಾವಣೆಯಲ್ಲಿ ಕೊಟ್ಟಿದ್ದಾರೆ. 3ನೇ ಬದಲಾವಣೆ ಏನಂತಂದ್ರೆ, ಫಲಾನುಭವಿಗಳ ಮರುಪರಿಶೀಲನೆ, ಮರಣ ಹೊಂದಿದವರ ಪಿಂಚಣಿ ದುರುಪಯೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಅಂತಾನೆ ಹೇಳಬಹುದು. ಮತ್ತು 4 ಮತ್ತು 5ನೇ ಒಂದು ಬದಲಾವಣೆಗಳು ಅಂತಂದ್ರೆ, OPS ಸಮಿತಿಗೆ ವೇಗ ಅಂತಾನೆ ಹೇಳಬಹುದು. ಹಳೆ ಪಿಂಚಣಿ ಯೋಜನೆ ಜಾರಿಗೆ ಪಾಸಿಟಿವ್ ನಡೆ, ಸಮಿತಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು 6ನೇದಾಗಿ DA ಭರ್ಜರಿ ಹೆಚ್ಚಳ ಅಂತಾನೆ ಹೇಳಬಹುದು. 1.5% ತುಟ್ಟಿ ಭತ್ಯೆ ಏರಿಕೆ ಮೇ ತಿಂಗಳಿನಲ್ಲೇ ಅನ್ವಯ ಅಂತಾನೆ ಹೇಳಬಹುದು. ನೋಡಿ ವೀಕ್ಷಕರೇ, ನೋಡಿದ್ರಲ್ಲ, DK ಶಿವಕುಮಾರ್ ಅವರು CM ಆದ ಮೇಲೆ ಪಿಂಚಣಿದಾರರ ಹಿತದೃಷ್ಟಿಯಿಂದ ಹಾಗೂ ಸಿಸ್ಟಮ್ ಅನ್ನು ಕ್ಲೀನ್ ಮಾಡಲು ಎಷ್ಟೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ. ಇದರಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ನಿರ್ಧಾರ ಯಾವುದು? ನಿಮಗೂ DA ಹೆಚ್ಚಳದ ಲಾಭ ಸಿಗುತ್ತಿದೆಯಾ ಮತ್ತು ನಿಮ್ಮ ವೋಟರ್ ID ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ಪ್ರಮುಖ ಮಾಹಿತಿ ನಿಮ್ಮ ಊರಿನ ಪ್ರತಿಯೊಬ್ಬ ವೃದ್ಧರಿಗೂ, ವಿಧವೆಯರಿಗೂ ಹಾಗೂ ನಿವೃತ್ತ ನೌಕರರಿಗೂ ತಲುಪಬೇಕು. ಹಾಗಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇಂತಹ ಲೇಟೆಸ್ಟ್ ಮಾಹಿತಿಗಾಗಿ ಮತ್ತು ಇಂತಹ ಲೇಟೆಸ್ಟ್ ಒರಿಜಿನಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.